ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮಗೆ ತೋರಿಸ್ತಿರೋಂತಹ ಒನ್ ಆಫ್ ದಿ ನೋಟಿಫಿಕೇಶನ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ನೋಟಿಫಿಕೇಶನ್ ಆಗಿರುತ್ತೆ ಹಲವಾರು ವಿದ್ಯಾರ್ಥಿಗಳಿಗೆ. ಲೈಕ್ ಹೂ ಓವರ್ ಆಲ್ ಜಾಬ್ ಆಸ್ಪಿರೆಂಟ್ಸ್ ಇದರ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟಿನ ಹೆಸರು ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗಲ್ಲಿ ಇದೆ ಅನ್ಮತ್. ಓಕೆ, ಇದರಲ್ಲಿ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ವೇಕೆನ್ಸಿ ಇರೋರ್ನ ಮಾತ್ರ ಜಾಬ್ ಅಲ್ಲಿ ಕರೆದಿದ್ದಾರೆ. ಸೊ ಆ ವೇಕೆನ್ಸೀಸ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಆ ವೇಕೆನ್ಸೀಸು ಈ ನಮ್ಮ ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ಟ್ಯಾಬ್ ಅಲ್ಲಿ ಬಿಟ್ಟಿದ್ದಾರೆ ನೋಡಿ. ಐ ಜಸ್ಟ್ ಗೋಯಿಂಗ್ ಟು ದ ಆರ್ಚಿವ್ ಓಪನ್ ಮಾಡಿದೆ, ಸೊ ದಟ್ ಎಲ್ಲಾನು ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಜುಲೈ 5ನೇ ತಾರೀಕು ನಮಗೆ ಹಲವಾರು 4 ನೋಟಿಸಸ್ ನ ಬಿಟ್ಟಿದ್ದಾರೆ. ಏನು ಫಸ್ಟ್ ಒಂದು ಬಂದ್ಬಿಟ್ಟು ಪ್ರೊವಿಷನಲ್ ಮೆರಿಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಫಾರ್ ಅಡ್ಮಿಷನ್ ಆಫ್ ಅಂಡರ್ ಗ್ರಾಜುಯೇಟ್ ಜಿಯೋಲಜಿ ಇರ್ಬೋದು, ಬೇರೆ ಬೇರೆ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ಇರ್ಬೋದು, ಲೈಕ್ ನಾನ್ ಟೆಕ್ನಿಕಲ್ ಕೋರ್ಸಸ್ ಅವ್ರಿಗೆ ಇದೆ. ಅಂಡ್ ಇದಾದ ನಂತರ ಇಲ್ಲಿ ನೋಡಿ, ಎಂಗೇಜ್ಮೆಂಟ್ ಆಫ್ ಟೆಂಪ್ರವರಿ ಫುಲ್ ಟೈಮ್ ಫ್ಯಾಕಲ್ಟಿ ಆರ್ ಪ್ರಾಜೆಕ್ಟ್ ಫೆಲ್ಲೋ ಅಂತ ಹೇಳ್ಬಿಟ್ಟು ಒಂದ್ ಬಿಟ್ಟಿದ್ದಾರೆ. ಇದನ್ನ ನಾನು ಓಪನ್ ಮಾಡ್ತೀನಿ. ಇಲ್ಲಿ ನೀವು ನೋಡೋದಾದ್ರೆ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿನಲ್ಲಿ ನಿಮಗೆ ಒಂದು ವೇಕೆನ್ಸಿನ ಕಾಲ್ ಮಾಡಿದ್ದಾರೆ. ಏನು ವೇಕೆನ್ಸಿ ಇದು? ಈ ವೇಕೆನ್ಸಿ ಬಂದು ಫ್ಯಾಕಲ್ಟಿ ಅಥವಾ ಪ್ರಾಜೆಕ್ಟ್ ಫೆಲೋ ಅಂತ ಹೇಳ್ಬಿಟ್ಟು ಪೊಸಿಷನ್ ಕರೆದಿದ್ದಾರೆ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಇರಬೇಕು ಅನ್ನೋದು ಸಹ ಕೊಟ್ಟಿದ್ದಾರೆ ನೋಡಿ. ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ಸೆಲೆಕ್ಷನ್ ಆಫ್ ಫುಲ್ ಟೈಮ್ ಫ್ಯಾಕಲ್ಟಿ ಅಥವಾ ಪ್ರಾಜೆಕ್ಟ್ ಫೆಲೋ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್. ಓಕೆ, ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಎಷ್ಟು ವರ್ಷ ತನಕ ಅದೆಲ್ಲ ಡೀಟೇಲ್ಸ್ ಇನ್ನು ಕೊಟ್ಟಿಲ್ಲ. ಬಟ್ ನಿಮ್ಮ ಕ್ವಾಲಿಫಿಕೇಶನ್ ಏನಿರಬೇಕು, ನಿಮ್ಮ ಸಿ ವಿ ಏನಿರಬೇಕು, ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಸಿ ವಿ ಆಗಿರ್ಬೋದು, 2 ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್ ಆಫ್ ದೇರ್ ಸಿ ವಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಶೆಲ್ ರೀಚ್ ದ ರಿಜಿಸ್ಟ್ರಾರ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗಿಗೆ ಆನ್ ಆರ್ ಬಿಫೋರ್ 15/7/2024 ಗೆಲ್ಲ ರೀಚ್ ಆಗಬೇಕು. ಅವ್ರು ಏನ್ ಮಾಡ್ತಾರೆ, ನೀವು ಕಳಿಸಿರುವಂತಹ ಆಫ್ಲೈನ್ ಅಲ್ಲಿ ಕಳಿಸಿರೋಂತಹ ಡಾಕ್ಯುಮೆಂಟ್ಸ್ ನ ರಿವ್ಯೂ ಮಾಡ್ಬಿಟ್ಟು ಇಂಟರ್ವ್ಯೂಗೆ ನಿಮ್ಮನ್ನ ಅಲೋ ಮಾಡ್ತಾರೆ. ನೀವು ಎಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗುತ್ತೆ? ಗದಗಲ್ಲೇ ನಿಮ್ಮ ಇಂಟರ್ವ್ಯೂ ಇರುತ್ತೆ ಗೈಸ್. ಇದಕ್ಕೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಟ್ರಾವೆಲ್ ಅಲಯನ್ಸ್ ಇರ್ಬೋದು ಅಥವಾ ಡಿಯರೆನ್ಸ್ ಅಲಯನ್ಸ್ ಯಾವುದು ಪೇ ಮಾಡಲ್ಲ. ಓಕೆ, ಬಟ್ ಏನ್ ಈ ವೇಕೆನ್ಸಿ ಬಗ್ಗೆ ಏನಿದೆ ನೋಡಿ. ಟೆಂಪ್ರವರಿ ಫುಲ್ ಟೈಮ್ ಫ್ಯಾಕಲ್ಟಿ ಆನ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ. MBA ಇನ್ ರೂರಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ನೀವು ಈ ಕೋರ್ಸ್ಗೆ ನೀವು ಟೀಚ್ ಮಾಡ್ಬೇಕಂತಂದ್ರೆ ನಿಮ್ಮ ಎಲಿಜಿಬಿಲಿಟಿ ಏನಾಗಿರ್ಬೇಕು ನೋಡಿ. ದ ಕ್ಯಾಂಡಿಡೇಟ್ಸ್ ವಿತ್ ಮಿನಿಮಮ್ 55% ಇನ್ ದ MBA ವಿತ್ ನೆಟ್ ಅಥವಾ ಸ್ಲೆಟ್ ಕ್ವಾಲಿಫೈಡ್ ಆಗಿರ್ಬೇಕು, ನೆಟ್ ಆರ್ ಕೆಸೆಟ್ ಕ್ವಾಲಿಫೈಡ್ ಆಗಿರ್ಬೇಕು. PhD ಡಿಗ್ರಿ ಇದ್ರೆ ಅದು ಡಿಸೈರಬಲ್ ಅಂತಂದ್ರೆ, ಇಟ್ಸ್ ನಾಟ್ ಮ್ಯಾಂಡೇಟರಿ. ನಿಮಗೆ ಮ್ಯಾಂಡೇಟರಿ ಬಂದು ಏನು MBA ಇದ್ರೆ ಸಾಕು. ಅಂಡ್ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ಗೆ ಹೇಳ್ಕೊಡೋದಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, 55% ಮಾರ್ಕ್ಸ್ ಇನ್ ಮಾಸ್ಟರ್ ಡಿಗ್ರಿ ಇನ್ ಪಬ್ಲಿಕ್ ಹೆಲ್ತ್ ಅಲ್ಲಿ ಇರಬೇಕು, ಅಥವಾ ಮಾಸ್ಟರ್ ಆಫ್ ಡೆಂಟಲ್ ಸೈನ್ಸ್ ಇರ್ಬೋದು. ಅಂಡ್ ನೆಟ್ ಅವ್ರ ಕೆಸೆಟ್ ಕ್ವಾಲಿಫೈಡ್ ಆಗಿರ್ಬೇಕು. ಅಂಡ್ PhD ಇದಕ್ಕೂ ಕೇಳಿದರೆ, ಬಟ್ ಇದು ಮ್ಯಾಂಡೇಟರಿ ಇಲ್ಲ, ಜಸ್ಟ್ ಡಿಸೈರಬಲ್ ಇದ್ರೆ ಸಾಕು. ಅಂದ್ರೆ ಡಿಸೈರಬಲ್ ಅಂತಂದ್ರೆ ಮಾಡಿದ್ರೆ ಬೆನಿಫಿಟ್ ಅಡ್ವಾಂಟೇಜ್ ಇದೆ ಅಂತ. ಆದ ನಂತರ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಸೋಷಿಯಲ್ ವರ್ಕ್ಗೆ ನಿಮ್ದು ಏನಾಗಿರ್ಬೇಕು, 55% ಮಾಸ್ಟರ್ಸ್ ಡಿಗ್ರಿ ಇನ್ ಪಬ್ಲಿಕ್ ಹೆಲ್ತ್ ಆರ್ MD ಅಂದ್ರೆ ಆಯುರ್ವೇದ ಆಗಿರ್ಬೇಕು, ಅಥವಾ ಮಾಸ್ಟರ್ ಆಫ್ ಸೈನ್ಸ್ ಇನ್ ಹೋಮ್ ಸೈನ್ಸ್ ಮಾಡಿರ್ಬೇಕು. ನೆಟ್ ಅಂಡ್ ಕೆಸೆಟ್ ಕ್ವಾಲಿಫೈಡ್ ಆಗಿರ್ಬೇಕು. ಇದರಲ್ಲೂ ಸಹ PhD. ಸೊ ಎಲ್ಲದಕ್ಕೂ ಒಂದೇ ಟೈಪ್ ಆಫ್ ಕ್ವಾಲಿಫಿಕೇಶನ್ ಇದೆ ಗೈಸ್. ನೋಡಿ, ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಡು ನಾಟ್ ವೇಸ್ಟ್ ದಿಸ್ ಅಪಾರ್ಚುನಿಟಿ. ಪ್ರಾಜೆಕ್ಟ್ ಫೆಲೋ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡಿ. ಪ್ರಾಜೆಕ್ಟ್ ಫೆಲೋಗಾದ್ರೆ ಎಲಿಜಿಬಿಲಿಟಿ ಅದು ಫ್ಯಾಕಲ್ಟಿಗೆ ಡೀಟೇಲ್ಸ್ ಆಯ್ತು. ಪ್ರಾಜೆಕ್ಟ್ ಫೆಲೋಗಾದ್ರೆ ಎಲಿಜಿಬಿಲಿಟಿ ಏನು, ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸ್ ಅಂಡ್ ರೂರಲ್ ರೀಕನ್ಸ್ಟ್ರಕ್ಷನ್. ಇದರಲ್ಲಿ ನಿಮ್ಮ ಎಲಿಜಿಬಿಲಿಟಿ ಏನಾಗ MSW ಮಾಡಿರ್ಬೇಕು. MSW ವಿತ್ ಸ್ಪೆಷಲೈಸೇಷನ್ ಇನ್ ರೂರಲ್ reconstruction, rural development, net or KSET or PhD qualification in the relevant subject and the relevant field. Experience is desirable ಅಂದಿದ್ದಾರೆ, ನಿಮಗಿಲ್ಲ ಅಂದು ನಡೆಯುತ್ತೆ. ಓಕೆ, ಬಟ್ ಮಿನಿಮಮ್ MSW ಅಂತೂ ಆಗಿರ್ಬೇಕು. ಓಕೆ, 55% ಅಗ್ರಿಗೇಟ್ ಇರ್ಬೇಕು. ಹಾಗೆ ಇನ್ನೂ ಒಂದು ಓಪನಿಂಗು ಸಹ ಇದೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ. ಇದಕ್ಕೂ ಸಹ ನೀವೇನ್ ಮಾಡಿರ್ಬೇಕು, MSc ಡಿಗ್ರಿ ಇನ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿರ್ಬೇಕು, ಅಥವಾ ಫುಡ್ ಸೈನ್ಸ್ ಆರ್ ನ್ಯೂಟ್ರಿಷನ್, ಕೆಮಿಸ್ಟ್ರಿ ಅಂಡ್ ಮೈಕ್ರೋಬಯಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು. ನೆಟ್ ಆರ್ ಕೆಸೆಟ್ ಕ್ವಾಲಿಫೈಡ್ ಆಗಿರ್ಬೇಕು. ಓಕೆ, ಅಂಡ್ ಅದರ್ ಥಿಂಗ್ಸ್ ಆರ್ ಡಿಸೈರಬಲ್. ಸೊ ಇಷ್ಟು ನಿಮ್ಮ ಕ್ವಾಲಿಫಿಕೇಶನ್ ಆಗಿದ್ದೆ. ನೀವು ಈ ಪರ್ಟಿಕ್ಯುಲರ್ ಇಮೇಲ್ ID ಗೆ ಓಕೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಿತ್ತಂದೆ ಮಾತ್ರ ಬರಿಬೇಕು.
ಬಟ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಆಫ್ಲೈನ್ ಮೂಲಕ ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ವೆಬ್ಸೈಟ್ ಅಲ್ಲ ಸಾರಿ, ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಯಾವ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶುಡ್ ರೀಚ್ ಬೈ ರಿಜಿಸ್ಟಾರ್ ಅಂತ ಬರ್ದ್ಬಿಟ್ಟು ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ ಅಂತ ಹೇಳ್ಬಿಟ್ಟು ಬರ್ದು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಹಾಗೂ ಆ ಎನ್ವೆಲಪ್ ಕವರ್ ಮೇಲೆ ನಿಮ್ಮ ಪೊಸಿಷನ್ ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ಹಾಗೂ ಡಾಕ್ಯುಮೆಂಟ್ಸ್ ಯಾವ್ದಕ್ಕೆ ಸಲುವಾಗಿ ಕಳಿಸ್ತಾ ಇದ್ರೆ ಅನ್ನೋದು ಬರೆದ್ಬಿಟ್ಟು ಕಳಿಸಿ. ಸೊ ದಟ್ ಅವರು ನಿಮ್ಮ ಪರ್ಟಿಕ್ಯುಲರ್ ವೇಕೆನ್ಸಿಗೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಂಟರ್ವ್ಯೂಗೆ ಕರೀತಾರೆ ಗೈಸ್. ಸೊ ನಿಮ್ಮ ಪೇ ಸ್ಕೇಲ್ಸ್ ಅದೆಲ್ಲ ಒಳ್ಳೆ ಚೆನ್ನಾಗೇ ಇರುತ್ತೆ. ಸೊ ಆ ಪೇ ಸ್ಕೇಲ್ಸಿನ ಡೀಟೇಲ್ಸ್ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗೂ ಡೀಟೇಲ್ ನೋಟಿಫಿಕೇಶನ್ ಸಹ ಇಲ್ಲ. ಸೊ ಆ ಡೀಟೇಲ್ಸ್ನ ತಿಳ್ಕೊಬೇಕಂತಿದ್ರೆ ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೆ ನೀವು ಒಂದು ಮೇಲ್ನ ಕಳಿಸ್ಬೋದು, ತೊಂದರೆ ಇಲ್ಲ. So thank you guys for watching my video and I wish you all the best. See you in the next session. Good day guys.